ಇನ್ನು ಬೆಂಗಳೂರಿನಲ್ಲಿ ಮತ್ತೊಂದು ಟೆನ್ಷನ್ ಏನಂತ ಹೇಳಿದ್ರೆ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆ. ಸೊ ಒಂದು ಕಡೆ ಇದಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಸಚಿವರು ಕೂಡ ಒಳ್ಳೆ ಡ್ರೈವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ಪಾಪ ಅಲ್ಲಿ ತಮ್ಮ ಬದುಕನ್ನ ಕಟ್ಕೊಂಡಿದ್ದಂಥವ್ರು ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಬ್ಬಾಳ ವಿಭಾಗದ ಪಾಪಣ್ಣ ಬ್ಲಾಕ್, ಎಕೆ ಕಾಲೋನಿ, ಉತ್ತರ ನಗರ ಪಾಲಿಕೆಯ ವಲಯ 2ರ ವ್ಯಾಪ್ತಿಯಲ್ಲಿ ಇವತ್ತು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸೊ ಹೀಗೆ ಗಂಗಾನಗರದಲ್ಲೂ ಕೂಡ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಇವತ್ತು ಆರಂಭವಾಗಿದೆ. ಬೆಳಗ್ಗಿಂದಲೇ ನಾವು ಗಮನಿಸ್ತಾ ಇದ್ದೀವಿ. ಜಯನಗರದಲ್ಲೂ ಕೂಡ ಆಪರೇಷನ್ ನಡೀತು. ಇದೇ ರೀತಿಯ ಆಪರೇಷನ್ ಫುಟ್ಪಾತ್ ನಡೀತಾ ಇದೆ. ನೋಡಿ, ಇಲ್ಲಿ ಫುಟ್ಪಾತ್ ಮೇಲೇ ಆರಾಮಾಗಿ ರ್ಯಾಂಪ್ ಹಾಕೊಂಡಿದ್ದಾರೆ ಅವರು, ಮೆಟ್ಲುಗಳನ್ನು ಹಾಕೊಂಡು. ಈ ಥರದ್ದೆಲ್ಲವೂ ಕೂಡ ತೆರವುಗೊಳಿಸ್ತಾ ಇದ್ದಾರೆ. ಬಟ್ ಇದಕ್ಕೆ ಯಾವುದೇ ರೀತಿ ವಿರೋಧ ಇಲ್ಲ. ಜನ ಇದನ್ನು ಒಪ್ತಾ ಇದ್ದಾರೆ. ಹೌದು, ಈ ಥರ ಮಾಡಬಾರ್ದು, ಇದು ತಪ್ಪು, ಇದನ್ನು ತೆರವುಗೊಳಿಸ್ತಾ ಇದ್ದಾರೆ ಅಂತೇಳಿ. ಬಟ್ ಕೆಲವೊಂದು ಕಡೆ ಬಡವರು, ತಳ್ಳುಗಾಡಿ ಇಟ್ಕೊಂಡಿರುವಂಥವ್ರು, ಅಲ್ಲೇ ಜೀವನ ಕಟ್ಕೊಂಡಿದ್ದಂಥವ್ರನ್ನ ಅವ್ರನ್ನ ನೀವು ಅವರ ಬದುಕನ್ನ ಮೂರ ಬಟ್ಟೆ ಮಾಡ್ತಾ ಇದ್ದೀರಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆ ಕೇಳ್ತಾ ಇದ್ದಾರೆ. ದೊಡ್ಡವರು ಏನೇನೋ ಎನ್ಕ್ರೋಚ್ ಮಾಡಿದ್ದಾರೆ. ದೊಡ್ಡ ಚರಂಡಿಗಳನ್ನೆಲ್ಲ ಎನ್ಕ್ರೋಚ್ ಮಾಡಿಕೊಂಡು, ರಾಜಕಾಲುವೆ ಎನ್ಕ್ರೋಚ್ ಮಾಡ್ಕೊಂಡಲ್ಲ, IT ಪಾರ್ಕ್ಗಳನ್ನೆಲ್ಲ ಕಟ್ಕೊಂಡೆಲ್ಲ ಇದ್ದಾರೆ. ಅಂಥವ್ರ ಮೇಲೆ ನೀವೇನು ಕ್ರಮ ತಗೊಳ್ಳಲ್ಲ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹುಡ್ತಿರಲ್ಲ ಅನ್ನುವಂಥದ್ರ ಬಗ್ಗೆ ಜನ ಆಕ್ರೋಶಿತರಾಗಿದ್ದಾರೆ. ಸೊ ಇವತ್ತು ಹೆಬ್ಬಾಳದ ಗಂಗಾನಗರ ಭಾಗದಲ್ಲಿ ನಡೀತಾ ಇರುವಂತಹ ಒತ್ತುವರಿ ತೆರವು ಕಾರ್ಯಾಚರಣೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಶಿವರಾಜ್ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಶಿವರಾಜ್, ಈಗ ಅಲ್ಲಿ ಕಾರ್ಯಾಚರಣೆ, ಒತ್ತುವರಿ ತೆರವು ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ಇವತ್ತು ಯಾವ್ಯಾವ ಭಾಗದಲ್ಲಿ ನಡೀತಾ ಇದೆ? ಇವತ್ತೇನಾದರೂ ವಿರೋಧಾಭಾಸ ಈ ಥರದ್ದೇನಾದರೂ ಮತ್ತೆ ವ್ಯಕ್ತವಾಯ್ತಾ? ನಿನ್ನೆ ಕೂಡ ನೀವು ಮಾತಾಡುವಾಗ ಸಾಕಷ್ಟು ಜನ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ದೊಡ್ಡವರೆಲ್ಲ ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ, ರಾಜಕಾಲುವೆನೇ ಎನ್ಕ್ರೋಚ್ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ತಾರೆ, IT ಪಾರ್ಕ್ ಕಟ್ತಾರೆ. ಅಂಥವ್ರಿಗೆಲ್ಲ ನೀವು ಬಿಟ್ಟು ನಮ್ಮ ಮೇಲೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹುಡ್ತಾ ಇದ್ದೀರಾ ಅನ್ನುವಂಥದ್ರ ಬಗ್ಗೆ ವಿರೋಧ ಆಯಿತು. ಇವತ್ತು ಹೇಗೆ ನಡೀತಾ ಇದೆ ಈ ಡ್ರೈವ್? ರೆಹಮಾನ್, ಈಗಾಗಲೇ ಇವತ್ತು 3ನೇ ದಿನ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಪಾಲಿಸ್ತಾ ಇರೋದು ಅಂತ ಈಗಾಗಲೇ ನಗರಾಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡರು ಪದೇ ಹೇಳ್ತಾರೆ. ಅದಕ್ಕೆ ಒಂದಷ್ಟು ಜನ ಬೆಂಗಳೂರಿನ ಸಿಟಿ ಮಂದಿ ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ. ನೀವು ಮಾಡ್ತಾ ಇರೋದು ಉತ್ತಮ ಕೆಲಸ ಅಂತ ಹೇಳ್ತಿದ್ರೆ. ಮತ್ತೊಂದು ಕಡೆ ನೀವು ಹೇಳಿದಾಗೆ ಇದನ್ನೇ ಏನು ಫುಟ್ಪಾತ್ ಮೇಲೆ ಬದುಕು ಕಟ್ಕೊಂಡಿದ್ರು ಸಾವಿರಾರು ಕುಟುಂಬಗಳು, ಅವರೀಗ ಬೀದಿಗೆ ಬೀಳ್ತಾರೆ ಅನ್ನೋದು ಆತಂಕ, ಅಳಲು ಕೂಡ, ಆಕ್ರೋಶಗಳು ಕೂಡ ಅವರು ಹೊರ ಆಗ್ತಾ ಇರುವಂಥದ್ದು. ಇವತ್ತು ಕೂಡ 5 ಪಾಲಿಕೆಗಳಲ್ಲಿ, GB ವ್ಯಾಪ್ತಿ ಬರುವಂಥ 5 ಪಾಲಿಕೆಗಳಲ್ಲಿ ತೆರವು ಕಾರ್ಯಾಚರಣೆ ನಡ್ತಾ ಇದೆ. ಬೆಂಗಳೂರು ಉತ್ತರ ಪಾಲಿಕೆ, ಬೆಂಗಳೂರು ದಕ್ಷಿಣ ಪಾಲಿಕೆ, ಜಯನಗರ, ಗಂಗಾನಗರ, KR ಪುರಂ, ಪ್ರತಿಯೊಂದು ಕಡೆ ನಡ್ತಾ ಇದೆ. ಅದೇ ರೀತಿ ಕೇಂದ್ರ ಪಾಲಿಕೆಯಲ್ಲಿದ್ದೀನಿ ನಾನು. ಇಲ್ಲೂ ಕೂಡ ಮೈಸೂರು ಬ್ಯಾಂಕ್ ಸರ್ಕಲ್, ಪ್ರಮುಖವಾಗಿ ರೆಹಮಾನ್, ಈ ಒಂದು ಮೈಸೂರು ಬ್ಯಾಂಕ್ ಸರ್ಕಲ್ ಏನಿದೆ, ಇಲ್ಲಿಂದ ಮೆಜೆಸ್ಟಿಕ್ವರೆಗೂ ಒಂದು ರೀತಿಯ ಪ್ರಮುಖವಾದ ರಸ್ತೆ ಇದು, ಪಾದಚಾರಿ ಮಾರ್ಗ ಇದು. ಇಲ್ಲೂ ಸಾಕಷ್ಟು ಪೆಟ್ಟಿ ಅಂಗಡಿಗಳಿದ್ದು ಇವತ್ತು ಬೆಳಗ್ಗೆ ಬಂದು ಎಲ್ಲವರು ಕೂಡ ತೆರವು ಮಾಡಿದ್ದಾರೆ. ಒಂದಷ್ಟು ಪೆಟ್ಟಿ ಅಂಗಡಿಗಳು ಈಗಾಗಲೇ ಮುಂದೆ ಇದ್ದಂತಹ ಎಲ್ಲ ತಡೆಗೋಡೆಗಳನ್ನು ಒಡೆದಾಕಿರುವಂಥ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಇಲ್ಲಿಯೇ ಉದ್ದ ಸುಮಾರು ಇಲ್ಲಿಂದ 1.5 ಕಿಲೋಮೀಟರ್ ಮೆಜೆಸ್ಟಿಕ್ಗೆ ಕನೆಕ್ಟ್ ಆಗುತ್ತೆ. ಎಲ್ರಿಗೂ ಕೂಡ ಈಗಾಗಲೇ ಆದೇಶ ಕೊಟ್ಟು ಒಂದಷ್ಟು ವ್ಯಾಪಾರಸ್ಥನ ಇಲ್ಲಿಂದ ಬೇರೆ ಕಡೆ ಕಳಿಸಿದ್ದಾರೆ. ನೀವು ಹೇಳಿದಾಗೆ IT ಪಾರ್ಕ್ಗಳು, ಬೇರೆಯೊಬ್ಬರು ಕೂಡ ರಾಜಕಾಲುವೆಗಳು ಒತ್ತುವರಿ ಮಾಡ್ಕೊಂಡು ಕಟ್ಟಿದ್ದಾರೆ. ಅಂಥವ್ರ ಮೇಲೆ ಗದಾಪ್ರಹಾರ ಆಗ್ತಾ ಇಲ್ಲ, ನಮ್ಮಂಥ ಬಡವ್ರ ಮೇಲೆ ಆಗ್ತಾ ಇದೆ ಅಂತಾರೆ. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಪಾದಚಾರಿ ಮಾರ್ಗ ಕೂಡ ಮುಕ್ತವಾಗಿ ಜನರಿಗೆ ಬೇಕು. ಸಾಕಷ್ಟು ಜನ ಇದಕ್ಕೆ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದಾರೆ. ಯಾಕಂದರೆ ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿಕೊಂಡು ರಸ್ತೆಗೆ ಜನ ಬರೋದ್ರಿಂದ ಆಕ್ಸಿಡೆಂಟ್ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಆ ಒಂದು ಕಾರಣಕ್ಕಾಗಿ ಈ ಒಂದು ಡ್ರೈವ್ ಶುರು ಮಾಡಿದ್ದೀವಿ ಅಂತ ಈಗಾಗ ಪದೇ ಸಚಿವರು ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇದನ್ನೇ ನಂಬ್ಕೊಂಡು ಜೀವನ ನಡೆಸ್ತಾ ಇದ್ದವರು ಈಗ ಬದುಕು ಕಳ್ಕೊಳ್ತಾ ಇದ್ದೀವಿ, ನಾವು ಮುಂದೆ ಎಲ್ಲೋಗ್ಬೇಕು ಅಂತ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಆಕ್ರೋಶವನ್ನು ಕೂಡ ಹೊರಾಗ್ತಾ ಇದ್ದಾರೆ. ನಮ್ಮ ಜೊತೆ ಒಬ್ಬರು ವಿಕಲಾಂಗಚೇತನರಿದ್ರೆ ಪಾಪ ಅವ್ರು ಇದನ್ನೇ ಬದುಕಾಗಿ ಕಟ್ಕೊಂಡು ಇಲ್ಲೊಂದು ಪೆಟ್ಟಿ ಅಂಗಡಿಯನ್ನು ಹಾಕೊಂಡಿದ್ರು. ಈಗ ಬೆಳಗ್ಗೆ ಬಂದು ತೆರವು ಮಾಡಿದ್ರು. ಅವನ್ನೇ ಮಾತಾಡ್ಸೋಣ. ಈಗ ನೀವು ಎಷ್ಟು ವರ್ಷದಿಂದ ಇಲ್ಲೊಂದು ವ್ಯಾಪಾರ ಮಾಡ್ಕೊಂಡಿದ್ರಿ? ಯಾವಾಗ ಬಂದು ನಿಮ್ಮನ್ನ ಇಲ್ಲಿಂದ ತೆರವು ಮಾಡಿದ್ರು? ಸರ್, ನಾನು 10 ವರ್ಷದಿಂದ ವ್ಯಾಪಾರ ಮಾಡ್ಕೊಂಡಿದ್ದೀನಿ ಸರ್. ಇಲ್ಲಿ ಬೆಳಿಗ್ಗೆ ಬಂದು ಏಕಾಏಕ ಬಂದು ಎಲ್ಲ ತೆರವು ಮಾಡಿ ಹೋಗಿ ಅಂತ ಹೇಳ್ತಾರೆ ಸರ್. ನನ್ನ ಪರ್ಮಿಷನ್ ನೋಡೋಕೆ ಥರ ಇದು ಸಿದ್ಧವಾಗಿಲ್ಲ ಅವರು. ಪರ್ಮಿಷನ್ನು ನಾವು ನೋಡಲ್ಲ, ನೀವು ತೆಗಿಬೇಕು, ಇವಾಗಿಲ್ಲ ಅಂದರೆ ನಾವು ತಿರ್ಗಾ 3 ದಿವಸ ಆದಮೇಲೆ ತಿರ್ಗಾ ತೆಗಿತೀವಿ ಅಂತ ಹೇಳ್ತಾರೆ ಸರ್. ನೋಡ್ತಾ ಇದ್ದೀವಿ, ನೀವು ನಿಂತ್ಕೊಳ್ಳೋಕ್ಕೂ ಕೂಡ ಕಷ್ಟ. ಹೀಗಾಗಿ ಇಲ್ಲೇ ಬದುಕು ಕಟ್ಕೊಂಡಿದ್ರೆ ಬೇರೆ ಏನು ಕೆಲಸ, ಸರ್ಕಾರದಿಂದ ಕೂಡ ಯಾವುದೇ ಕೆಲಸ ಕೊಟ್ಟಿರಲಿಲ್ಲ? ಕೆಲಸ ಕೊಡಲಿಲ್ಲ ಸರ್, ಏನು ಕೆಲಸ ಕೊಡಲಿಲ್ಲ. ಇದರೆಲ್ಲ ಬದುಕು ನಡೀತಾ ಇದೆ, ನಂದು ಕೆಲಸ ಇದರೆಲ್ಲ ಮಾಡ್ತಾ ಇದ್ದೇನೆ ಸರ್. ಏನು ಕೇಳೋಕ್ಕೆ ಇಷ್ಟಪಡ್ತೀರಿ ಈಗ ಸರ್ಕಾರನ? ಈಗ ಇಲ್ಲಿಂದ ಬೇರೆ ಕಡೆ ಹೋಗಿ ಅಂತ ಹೇಳ್ತಾ ಇದ್ದಾರೆ, ನೀವೇನು ಕೇಳೋಕ್ಕೆ ಇಷ್ಟಪಡ್ತೀರಾ? ಬೇರೆ ಕಡೆ ಹೋದರೆ ನನಗೆ ದಾರಿ, ಅವರೇ ಏನಾದರೂ ದಾರಿ ತೋರಿಸ್ಕೊಳ್ಳಿ ಸರ್, ಅಷ್ಟೇ. ಅವ್ರು ಏನಾದ್ರು ಏನು ಮಾಡ್ತಾರ ಮಾಡಲಿ, ಏನಾದ್ರು ಬೇರೆ ನಮಗೆ ದಾರಿ ತೋರಿಸ್ಲಿ, ಈ ಥರ ಮಾಡಿ ಅಂತ ಏನಾದ್ರು ಅವರೇ ಅವಕಾಶ ಮಾಡಿಕೊಳ್ಳಿ. ಯಾಕಂದರೆ ನೀವು ಈಗಿರೋ ಪರಿಸ್ಥಿತಿಯಲ್ಲಿ ಬೇರೆ ಕೆಲಸ ಮಾಡೋದಕ್ಕಾಗಲ್ಲ. ಈಗ ಗೊತ್ತಿರೋದು ಒಂದೇ ಕಸುಬು. ಏನು ಕೆಲಸ ಮಾಡ್ತಿದ್ರಿ ಸರ್? ನಾನು ಫುಟ್ಪಾತಲ್ಲಿ ಇಲ್ಲಿ ಕುತ್ಕೊಂಡು ಟೆಂಪರ್ ಗ್ಲಾಸ್ ಹಾಕ್ತೀನಿ ಸರ್. ಟೆಂಪರ್ ಗ್ಲಾಸ್ ಹಾಕಿ ಚಪ್ಪಲಿ ವ್ಯಾಪಾರ ಮಾಡ್ತಾಯಿದ್ದೀನಿ. ಬೆಲ್ಟು, ಸಾಕ್ಸು ಅದೆಲ್ಲ ಮಾಡ್ಕೊಂಡಿದ್ದೀನಿ ನಾನು. ಇದರಲ್ಲೇ ನನ್ನ ಜೀವನ ನಡೀತಾ ಇದೆ. ನೀವೇನು ವ್ಯಾಪಾರ ಮಾಡ್ತಾ ಇದ್ರಿ? ಯಾವಾಗ ಬಂದು ತೆರವು ಮಾಡಿದ್ರು? ನಾವು 10 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಟೇಬಲ್ ಎಲ್ಲ ಎತ್ಕೊಂಡೋದ್ರು.
ಟೇಬಲ್ ಮೇಲೆ ಹಾಕ್ಕೊಂಡು ವ್ಯಾಪಾರ ಮಾಡ್ತಿದ್ದೆ, ಎತ್ಕೊಂಡು ಹೊರ್ಟೋದ್ರು. ಇವಾಗ ನೋಡಿ ಅಲ್ಲಿ ಇಟ್ಕೊಂಡಿದ್ದೀನಿ, ವ್ಯಾಪಾರ ಇಲ್ಲ. ಮನೇಲಿ ದುಡಿಯೋರು ನೀವು ಒಬ್ಬರೇನಾ, ಬೇರೆ ಏನಾರು ಇದ್ದಾರೆ ಸರ್ ಎಲ್ಲ. ಅವ್ರಿಗೂ 60 ವರ್ಷ ಆಗಿದೆ. ಯಜಮಾನ್ರು ನಾನು, ನಮ್ಮ ಅತ್ತೆ ನೋಡ್ಕೋಬೇಕು. ಒಂದು ವಾರದಿಂದ ನಾನು ಬಂದಿಲ್ಲ, ಅವ್ರಿಗೆ ಹುಷಾರಿಲ್ಲ ಅಂತ. ಇವತ್ತು ಬಂದು ನೋಡಿದ್ರೆ ಈ ಥರ ಆಗಿದೆ. ಇದೇ ಬದುಕು ನಂಬ್ಕೊಂಡು ಜೀವನ ನಡೆಸ್ತಾ ಇದ್ರೆ ಈಗ ಹೆಂಗೆ ಅತ್ತೆ ಸಾಕೋದಂಗೆ? ಹೆಂಗೆ ಸಾಕೋದು? ಗೌರ್ಮೆಂಟ್ ಆಸ್ಪತ್ರೆ ಸುತ್ತಕ್ಕೆ ಬರಲ್ಲ, ಕಾಲು ನೋವುಗಳು, BP ಶುಗರ್ ಎಲ್ಲ ಇದೆ. ಇವಾಗ ಹಿಂಗೆ ಇಟ್ಕೊಂಡ್ರೆ ವ್ಯಾಪಾರ ಆಗಲ್ಲ ನಮಗೆ. ನೀಟಾಗಿ ಜೋಡಿಸ್ಕೊಂಡ್ರೇ ತಿನ್ನೋ ಪದಾರ್ಥ ತಗೊಳ್ಳೋದು. ಈಗ ಸರ್ಕಾರ ಹೇಳ್ತಾ ಇರೋದು ಕೇವಲ ನಾವು ಮುಖ್ಯ ರಸ್ತೆ ಏನು ಪ್ರಮುಖವಾದ ರಸ್ತೆಗಳಿದಾವೆ ಅಲ್ಲಿ ಪಾದಚಾರಿ ಮಾರ್ಗ ಮಾತ್ರ ತೆರವು ಮಾಡ್ತಾ ಇದ್ದೀವಿ, ಒಳ ರಸ್ತೆಗಳಲ್ಲಿ ನೀವು ಹೋಗಿ ವ್ಯಾಪಾರ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಪಬ್ಲಿಕ್ ಇದ್ರೆ, ಪಬ್ಲಿಕ್ ಎಲ್ಲಿರುತ್ತೋ ಅಲ್ಲಿ ಹಾಕೊಟ್ರೆ ನಮ್ಗೆ ವ್ಯಾಪಾರ ಆಗೋಕ್ಕಾಗುತ್ತೆ. ಯಾರು ಇಲ್ಲದೆ ಇರೋ ಜಾಗ, ಓಡಾಡೋ ಜಾಗದಲ್ಲಿ ಹಾಕೊಟ್ರೆ ಎಲ್ಲಾಗುತ್ತೆ ಸರ್ ವ್ಯಾಪಾರ ಅಲ್ವಾ? ಪಬ್ಲಿಕ್ ಇರೋ ಜಾಗದಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಟ್ರೆ, ಪಬ್ಲಿಕ್ ಇರೋ ಕಡೆ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಸೈಡಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಿ ಜೀವನ ಮಾಡ್ತಾ ಇದ್ದೀವಿ ಸರ್. ಓಕೆ, ಇನ್ನೇನು ನಮ್ದೇನು ಕಸ ಏನಿಲ್ಲ ಸರ್. ತೊಗೊಂಬರೋದು ತೊಗೊಂಡೋಗೋದು ಅಷ್ಟೇ ಸರ್. ಟೇಬಲ್ ಸಮೇತ ಎತ್ಕೊಂಡು ಹೊರಟೋದ್ರು. ಇವಾಗ ಏನು ಮೇಲೆ ಹಾಕ್ಕೊಂಡು ಟೇಬಲ್ ವ್ಯಾಪಾರ ನೆಲದಲ್ಲಿ ಹಾಕೊಳ್ಳೋಕ್ಕಾಗತ್ತೆ ಸರ್ ತಿನ್ನೋ ಪದಾರ್ಥ? ಕೇಳಿದಲ್ಲ ರೆಹಮಾನ್ ಅವರ ಅಳಲು ಯಾವ ರೀತಿ ಇದೆ ಅಂತ. ಯಾಕಂದ್ರೆ ಇದನ್ನೇ ನಂಬ್ಕೊಂಡು ಅವರೆಲ್ಲ ಜೀವನ ನಡೆಸ್ತಾ ಇದ್ದಾರೆ. ಈಗ ಅವ್ರಿಗೆ ಇರುವಂಥ ಯಕ್ಷ ಪ್ರಶ್ನೆ, ನಾವು ಮುಂದೇನು ಬದುಕು ಕಟ್ಕೊಳ್ಳೋದು ಯಾವ ರೀತಿ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೋ. ಹೀಗಾಗಿ GBA ಕೂಡ ಒಂದು ರೀತಿಯ ಮಾನವೀಯತೆಯ ದೃಷ್ಟಿಯಿಂದ ಅವ್ರಿಗೆ ಪರ್ಯಾಯವಾಗಿ ಒಂದು ಯಾವುದಾದ್ರೂ ಒಂದು ಪ್ರತಿ ಏರಿಯಾದಲ್ಲೂ ಒಂದು ಪರ್ಟಿಕ್ಯುಲರ್ ಜಾಗ ಮಾಡಿಕೊಟ್ರೆ ಅವ್ರಿಗೆ ವ್ಯಾಪಾರ ಮಾಡ್ಕೊಳ್ಳೋಕ್ಕೆ ಅನುಕೂಲವಾಗುವಂಥದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಶಿವರಾಜ್.